ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೆಂಡರ್ ನಲ್ಲಿ ಕ್ಯಾಮೆರಾಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬ್ಲೆಂಡರ್ ನಲ್ಲಿ ನೀವು ಫಸ್ಟ್ ಟೈಮ್ ಒಂದು ಜನರಲ್ ಹೊಸ ಫೈಲ್ ಅನ್ನು ಕ್ರಿಯೇಟ್ ಮಾಡಿದಾಗ ಡಿಫಾಲ್ಟ್ ಆಗಿ ಒಂದು ಕ್ಯಾಮೆರಾನ ಕೊಟ್ಟಿರ್ತಾರೆ. ಆ ಕ್ಯಾಮೆರಾನ ನೀವು ಇಲ್ಲಿ ಕೂಡ ನೋಡಬಹುದು. ಕ್ಯಾಮೆರಾ ಅಂತ ಇದೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅದನ್ನ ನೀವು ರೀನೇಮ್ ಕೂಡ ಮಾಡಬಹುದು. ಶಾರ್ಟ್ ಈ ತರ ಏನ್ ಬೇಕಾದ್ರೂ ನೇಮ್ ಕೊಡಬಹುದು. ಅದೇ ಕ್ಯಾಮ್ರಾನ ಕೂಡ ಯೂಸ್ ಮಾಡಬಹುದು. ಮತ್ತೆ ಇಲ್ಲ ಒಂದ್ ವೇಳೆ ಬೈ ಮಿಸ್ಟೇಕ್ ಆ ಕ್ಯಾಮ್ರಾ ಏನಾದ್ರೂ ಡಿಲೀಟ್ ಆಗಿತ್ತು ಅಂದ್ರೆ ನೀವು ನಮ್ಮದೇ ಆದ ಹೊಸ ಕ್ಯಾಮ್ರಾನ ಕ್ರಿಯೇಟ್ ಮಾಡಬಹುದು. ಜಸ್ಟ್ ಯಾವುದೇ ಬೇರೆ ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಲ್ಲ ಅದೇ ತರ ಶಿಫ್ಟ್ ಎ ಅಂತ ಪ್ರೆಸ್ ಮಾಡಿ. ಅಲ್ಲಿ ಕೆಳಗಡೆ ಕ್ಯಾಮ್ರಾ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಕ್ಯಾಮ್ರಾ ಕ್ರಿಯೇಟ್ ಆಗುತ್ತೆ. ಆ ಕ್ಯಾಮ್ರಾ ನಾವು ಯೂಸ್ ಮಾಡಬಹುದು ಇಲ್ಲಿಂದ, ಅಥವಾ ಇವನ್ ಆಡ್ ಕ್ಯಾಮ್ರಾ. ಇಲ್ಲಿಂದ ನೀವು ಕ್ಯಾಮ್ರಾನ ಕ್ರಿಯೇಟ್ ಮಾಡಬಹುದು. ನೀವು ನೋಡಬಹುದು ಆ ಕ್ಯಾಮ್ರಾ ಹೇಗೆ ಕ್ರಿಯೇಟ್ ಆಗಿದೆ ನೋಡಿ. ಅಂದ್ರೆ 3D ಕರ್ಸರ್ ಎಲ್ಲಿದೆಯೋ ಅಲ್ಲಿ ಕ್ರಿಯೇಟ್ ಆಗಿದೆ. ಯಾವುದೇ ಆಬ್ಜೆಕ್ಟ್ ಆಗಿರ್ಬೋದು, ಬ್ಲೆಂಡರ್ ನಲ್ಲಿ 3D ಕರ್ಸರ್ ಎಲ್ಲಿರುತ್ತೋ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ. ಹಾಗಾಗಿ ನಾವು 3D ಕರ್ಸರ್ನ ಬೇರೆ ಕಡೆ ಮೂವ್ ಮಾಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿ ವಿತ್ ಲೆಫ್ಟ್ ಕ್ಲಿಕ್ 3D ಕರ್ಸರ್ನ ಎಲ್ಲಿ ಬೇಕಾದ್ರೂ ಮೂವ್ ಮಾಡಬಹುದು. ಇಲ್ಲ ಶಿಫ್ಟ್ ರೈಟ್ ಕ್ಲಿಕ್ ಯೂಸ್ ಮಾಡಿ ಕೂಡ 3D ಕರ್ಸರ್ನ ಮೂವ್ ಮಾಡಬಹುದು. ನಂತರ ನೀವು ಶಿಫ್ಟ್ ಎ ಕ್ಯಾಮ್ರಾ ಅಂತ ಕ್ರಿಯೇಟ್ ಮಾಡಿದಾಗ ನಿಮ್ಮ ಹೊಸ ಕ್ಯಾಮ್ರಾ 3D ಕರ್ಸರ್ ಎಲ್ಲಿರುತ್ತೋ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಮತ್ತೆ 3D ಕರ್ಸರ್ ಮೂವ್ ಮಾಡಿಬಿಟ್ಟೆ ನಾನಲ್ಲಿ. ಈ ತರ ನಾವು ಹೊಸ ಕ್ಯಾಮ್ರಾನ ಕ್ರಿಯೇಟ್ ಮಾಡಬಹುದು ಮತ್ತು ಅದನ್ನ ಯೂಸ್ ಮಾಡಬಹುದು. ಇನ್ನು ಸ್ನೇಹಿತರೆ, ಈ ಕ್ಯಾಮ್ರಾದ ಸ್ಟ್ರಕ್ಚರ್ ಹೇಗಿದೆ ನೋಡಿ. ಇದಕ್ಕೆ ಒಂದು ಪಿವಟ್ ಪಾಯಿಂಟ್ ಇದೆ, ಹಾಗೆ ಒಂದು ಫ್ರೇಮ್ ಇದೆ, ಒಂದು ರೆಕ್ಟ್ಯಾಂಗ್ಯುಲರ್ ಅಥವಾ ಒಂದು ಆಯತಾಕಾರದ ಒಂದು ಫ್ರೇಮ್ ಇದೆ. ಓಕೆ, ಈ ಫ್ರೇಮ್ ನಲ್ಲಿ ನಾವೇನು ನೋಡ್ತೀವಿ ಅದೇ ನಮ್ಮ ಕ್ಯಾಮ್ರಾ ವ್ಯೂ ಆಗಿರುತ್ತೆ. ಮತ್ತೆ ಈ ಕ್ಯಾಮ್ರಾನ ನೀವು ಒಂದ್ ವೇಳೆ ರೊಟೇಷನ್ ಆರ್ ಅಂತ ಪ್ರೆಸ್ ಮಾಡಿ ರೊಟೇಟ್ ಮಾಡಿದರೆ ಅಥವಾ ಸ್ಕೇಲ್ ಮಾಡಿದ್ರೆ ಆ ಪಿವಟ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿಂದ ಅದು ರೊಟೇಷನ್ ಅಥವಾ ಸ್ಕೇಲ್ ಆಗುತ್ತೆ. ಇನ್ನು ಸ್ನೇಹಿತರೆ, ನಾವು ಈ ಕ್ಯಾಮ್ರಾದ ಮೂಲಕ ನೋಡಬೇಕು ಅಂದ್ರೆ, ಈ ಕ್ಯಾಮ್ರಾ ಮೂಲಕ ನಾವು ಶಾರ್ಟ್ ಅನ್ನ ಸೆಟ್ ಮಾಡಬೇಕು ಅಂದ್ರೆ ಜಸ್ಟ್ ಆ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿ. ಇವಾಗ ನಮ್ಮ ಹತ್ರ ಮಲ್ಟಿಪಲ್ ಕ್ಯಾಮ್ರಾಸ್ ಇದೆ, 3 ಕ್ಯಾಮ್ರಾಸ್ ಇದೆ. ಓಕೆ, ಯಾವ ಕ್ಯಾಮ್ರಾ ವ್ಯೂ ಬೇಕು ಅಂತ ನಿಮ್ಗಿರುತ್ತೋ ಆ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿ ನಂತರ ನಂಬರ್ ಪ್ಯಾಡ್ ಮೇಲೆ ಇರುವಂತಹ 0 ಬಟನ್ ಅನ್ನ ಪ್ರೆಸ್ ಮಾಡಿ. ಆ ಕ್ಯಾಮ್ರಾ ವ್ಯೂ ಬರುತ್ತೆ. ಮತ್ತೆ 0 ಅಂತ ಪ್ರೆಸ್ ಮಾಡಿದ್ರೆ ಮತ್ತೆ ವಾಪಸ್ ನಾರ್ಮಲ್ ವ್ಯೂ ಪೋರ್ಟ್ಗೆ ಬರ್ತೀರಾ. ಓಕೆ, ನೀವು ಯಾವ ಕ್ಯಾಮ್ರಾ ಸೆಲೆಕ್ಟ್ ಮಾಡಿ 0 ಅಂತ ಪ್ರೆಸ್ ಮಾಡ್ತೀರಾ ಆ ಕ್ಯಾಮ್ರಾ ವ್ಯೂ ಬರುತ್ತೆ. ಆ ಕ್ಯಾಮ್ರಾ ಮೂಲಕ ನೀವು ನೋಡ್ತೀರಾ. ಮತ್ತೆ 0 ಅಂತ ಪ್ರೆಸ್ ಮಾಡಿದ್ರೆ ವಾಪಸ್ ವ್ಯೂ ಪೋರ್ಟ್ಗೆ ಬರ್ತೀರಾ. ಒಂದ್ ವೇಳೆ ವ್ಯೂ ಪೋರ್ಟ್ ನಲ್ಲಿ ಒಂದೇ ಕ್ಯಾಮ್ರಾ ಇತ್ತು ಅಂದ್ರೆ, ನಿಮ್ಮ ವ್ಯೂ ಪೋರ್ಟ್ ನಲ್ಲಿ ಒಂದೇ ಒಂದು ಕ್ಯಾಮ್ರಾ ಇತ್ತು ಅಂದ್ರೆ ಆಗ ನೀವು ಆ ಕ್ಯಾಮ್ರಾನ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ಯಾವುದೇ ವ್ಯೂ ಅಲ್ಲಿ ಇದ್ರೂ ಕೂಡ ಸುಮ್ಮನೆ 0 ನಂಬರ್ ಪ್ಯಾಡ್ ಮೇಲೆ ಇರುವಂತ 0 ಪ್ರೆಸ್ ಮಾಡಿದ್ರೆ ಆ ಇರುವಂತ ಒಂದೇ ಕ್ಯಾಮ್ರಾ ಏನಿರುತ್ತೆ ಅದರ ವ್ಯೂ ಅನ್ನೇ ಅದು ತಗೊಳುತ್ತೆ ಆಟೋಮೆಟಿಕ್ ಆಗಿ. ಇನ್ನು ಸ್ನೇಹಿತರೆ, ಒಂದೊಂದ್ಸಲ ಏನಾಗುತ್ತೆ, ನಾವು ಒಂದು ವ್ಯೂನ ಕ್ಯಾಮ್ರಾದಲ್ಲಿ ಅಂದ್ರೆ ವ್ಯೂ ಪೋರ್ಟ್ ನಲ್ಲಿ ನಮ್ಗೆ ಹೇಗೆ ಬೇಕೋ ಆ ಥರ ಈ ತರ ಸೆಟ್ ಮಾಡಿರ್ತೀವಿ. ನಂತರ ಇದೇ ವ್ಯೂ ನಮಗೆ ಕ್ಯಾಮ್ರಾದಲ್ಲಿ ಬೇಕಾಗಿರುತ್ತೆ, ಕ್ಯಾಮ್ರಾ ಮೂಲಕ ಬೇಕಾಗಿರುತ್ತೆ. ಆಗ ನೀವು ಮತ್ತೆ 0 ಅಂತ ಹೋಗಿ ಇದೇ ವ್ಯೂನ ಅಲ್ಲಿ ಸೆಟ್ ಮಾಡ್ತಾ ಕೂರೋ ಬದಲು ನೀವೇನ್ ಮಾಡ್ಬೋದು, ಜಸ್ಟ್ ಕಂಟ್ರೋಲ್ ಆಲ್ಟ್ 0 ಅಂತ ಪ್ರೆಸ್ ಮಾಡಿ. ಆಗೇನಾಗುತ್ತೆ, ನೀವೇನು ಸೆಲೆಕ್ಟ್ ಮಾಡಿದ್ದೀರಾ ವ್ಯೂ ಪೋರ್ಟ್ ನಲ್ಲಿ ಅದು ಕ್ಯಾಮ್ರಾ ಮೂಲಕ ಬರುತ್ತೆ. ಮತ್ತೆ 0 ಅಂತ ಪ್ರೆಸ್ ಮಾಡಿ ನೋಡಿ. ಇಲ್ಲಿದ್ದಂಥ ಕ್ಯಾಮ್ರಾ ಇಲ್ಲಿ ಮೂವ್ ಆಗಿದೆ. ನಮ್ಮ ವ್ಯೂ ಪೋರ್ಟ್ ವ್ಯೂ ಹೇಗಿತ್ತು ಆ ಪ್ರಕಾರ ಕ್ಯಾಮ್ರಾ ಅಡ್ಜಸ್ಟ್ ಆಗಿದೆ. ಇಲ್ಲಿ ಮಾಯಾಗೂ ಬ್ಲೆಂಡರ್ಗೂ ಒಂದು ವ್ಯತ್ಯಾಸ ಏನ್ ಬರುತ್ತೆ ಅಂದ್ರೆ, ಮಾಯಾದಲ್ಲಿ ನಾವು ವ್ಯೂ ಪೋರ್ಟ್ ನಲ್ಲಿ ನೀವೇನ್ ವ್ಯೂ ಸೆಟ್ ಮಾಡ್ತೀರಾ ಅದೇ ವ್ಯೂನ ರೆಂಡರ್ ಮಾಡಬಹುದು. ಬಟ್ ಬ್ಲೆಂಡರ್ ನಲ್ಲಿ ಆ ಆಪ್ಷನ್ ಇಲ್ಲ. ಇಲ್ಲಿ ಬ್ಲೆಂಡರ್ ನಲ್ಲಿ ನೀವು ವ್ಯೂ ಪೋರ್ಟ್ ನಲ್ಲಿ ಏನಾದ್ರೂ ಒಂದು ಈ ರೀತಿ ವ್ಯೂನ ಸೆಟ್ ಮಾಡಿ ರೆಂಡರ್ ಕೊಟ್ರೆ, ಈ ವ್ಯೂ ರೆಂಡರ್ ಆಗುತ್ತೆ ಅಂತ ನೀವು ಅಂದ್ಕೊಂಡು ರೆಂಡರ್ ಕೊಟ್ರೆ ನೋಡಿ, ಅದು ಆ ವ್ಯೂನ ರೆಂಡರ್ ಮಾಡಲ್ಲ. ಅದ್ರ ಬದಲು ಏನ್ ಮಾಡುತ್ತೆ, ಆಕ್ಟಿವ್ ಕ್ಯಾಮ್ರಾ ಯಾವ್ದಿರುತ್ತೋ ಸದ್ಯಕ್ಕೆ ಆ ಕ್ಯಾಮ್ರಾ ಮೂಲಕ ಏನ್ ವ್ಯೂ ಬರ್ತಾ ಇರುತ್ತೆ ಅದನ್ನ ರೆಂಡರ್ ಮಾಡುತ್ತೆ, ಹೊರತು ವ್ಯೂ ಪೋರ್ಟ್ ವ್ಯೂನ ರೆಂಡರ್ ಮಾಡೋದಿಲ್ಲ. ಹಾಗಾಗಿ ನೀವು ವ್ಯೂ ಪೋರ್ಟ್ ನಲ್ಲಿ ಏನೇ ವ್ಯೂ ಸೆಟ್ ಮಾಡಿದ್ರು ನಂತರ ಒಂದು ಆಕ್ಟಿವ್ ಕ್ಯಾಮ್ರಾ ಇತ್ತು ಅಂದ್ರೆ ನಿಮ್ ವ್ಯೂ ಪೋರ್ಟ್ ನಲ್ಲಿ ಜಸ್ಟ್ ಕಂಟ್ರೋಲ್ ಆಲ್ಟ್ 0 ಕೊಟ್ರೆ ಅದೇ ಕ್ಯಾಮ್ರಾ ಆ ವ್ಯೂಗೆ ಅಡ್ಜಸ್ಟ್ ಆಗಿರುತ್ತೆ. ನಂತರ ನೀವು ಈಸಿಯಾಗಿ ರೆಂಡರ್ ಮಾಡಬಹುದು. ನೋಡಿ, ಲೈಟ್ ಇಲ್ಲ, ಅದಕ್ಕೆ ಈ ತರ ಬರ್ತಾ ಇದೆ. ಇನ್ನು ಸ್ನೇಹಿತರೆ, ನೀವು 0 ಅಂತ ಪ್ರೆಸ್ ಮಾಡಿ ಕ್ಯಾಮ್ರಾ ವ್ಯೂಗೆ ಬರ್ತಿರಲ್ಲ, ಆಗ ಅದರ ಆ ಕ್ಯಾಮ್ರಾ ವ್ಯೂವಿನ ಬಾರ್ಡರ್ ಇಷ್ಟಿರುತ್ತೆ. ಅದನ್ನ ನಾವು ಸ್ಕ್ರೋಲರ್ ಬಟನ್ ಯೂಸ್ ಮಾಡಿ ಈ ತರ ಝೂಮ್ ಔಟ್ ಝೂಮ್ ಇನ್ ಮಾಡ್ಬೋದು, ಅಥವಾ ಕಂಟ್ರೋಲ್ ಸ್ಕ್ರೋಲ್ ಬಟನ್ ಯೂಸ್ ಮಾಡಿ ಕೂಡ ಸ್ಮೂತ್ ಆಗಿ ಅದರ ಬಾರ್ಡರ್ನ ಈ ತರ ಝೂಮ್ ಔಟ್ ಝೂಮ್ ಇನ್ ಮಾಡ್ಬೋದು. ಮತ್ತೆ ಇಲ್ಲಿ ಒಂದು ಶಾರ್ಟ್ ಕಟ್ ಕೀ ಬರುತ್ತೆ, ಹೋಮ್ ಬಟನ್. ಓಕೆ, ಕೀಬೋರ್ಡ್ ಮೇಲೆ ಇರುವಂತಹ ಈ ಇನ್ಸರ್ಟ್ ಮತ್ತೆ ಪೇಜ್ ಅಪ್ ಮಧ್ಯದಲ್ಲಿ ಇರುತ್ತಲ್ಲ ಹೋಮ್ ಬಟನ್, ಅದನ್ನ ಪ್ರೆಸ್ ಮಾಡಿ ನೋಡಿ. ಏನಾಗುತ್ತೆ, ಆ ಕ್ಯಾಮ್ರಾ ಬಾರ್ಡರ್ ಏನಿರುತ್ತೆ, ವ್ಯೂ ಬಾರ್ಡರ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ವ್ಯೂ ಪೋರ್ಟ್ಗೆ ಫಿಟ್ ಆಗುತ್ತೆ. ಓಕೆ, ಈ ತರ ಮಾಡ್ಬೋದು. ಮತ್ತೆ ಅದನ್ನ ಝೂಮ್ ಔಟ್ ಬೇಕಿದ್ರೆ ಮಾಡ್ಕೋಬಹುದು. ಹೋಮ್ ಪ್ರೆಸ್ ಮಾಡಿದ್ರೆ ಅದು ವ್ಯೂಗೆ ಫುಲ್ ಫಿಟ್ ಆಗುತ್ತೆ ಕರೆಕ್ಟ್ ಆಗಿ. ಮತ್ತೆ ಸ್ನೇಹಿತರೆ, ನಾವು 0 ಅಂತ ಪ್ರೆಸ್ ಮಾಡಿ ಕ್ಯಾಮ್ರಾ ವ್ಯೂಗೆ ಬಂದಾಗ ನಾವು ಝೂಮ್ ಔಟ್ ಝೂಮ್ ಇನ್ ಮಾಡಿದ್ರೆ ಆ ಕ್ಯಾಮ್ರಾದ ಬಾರ್ಡರ್ ಝೂಮ್ ಔಟ್ ಝೂಮ್ ಇನ್ ಆಗ್ತಾ ಇದೆ ಹೊರತು ಕ್ಯಾಮ್ರಾದ ಒಳಗಡೆ ಇರುವಂತಹ ವ್ಯೂ ಆಕ್ಚುಲಿ ಅಡ್ಜಸ್ಟ್ ಆಗ್ತಾ ಇಲ್ಲ.
ಓಕೆ, ಸೊ ನಾವು ಆ್ಯಕ್ಚುಲಿ ಕ್ಯಾಮ್ರಾ ಶಾಟ್ ಸೆಟ್ ಮಾಡಬೇಕು ಅಂದರೆ ಕ್ಯಾಮ್ರಾದ ಒಳಗಡೆ ಇರುವಂತಹ ವ್ಯೂ ನಾವು ಎಡಿಟ್ ಮಾಡೋಂಗಿರ್ಬೇಕು. ನಾನು ಇಲ್ಲಿ ಪ್ಯಾನ್ ಮಾಡೋಕೆ ಹೋದರೆ ಕ್ಯಾಮ್ರಾ ವ್ಯೂವಿಂದ ಹೊರಗಡೆ ಬಂದ್ಬಿಡುತ್ತೆ. ಝೂಮ್ ಇನ್ ಮಾಡಿದ್ರೆ ಬರೀ ಬಾರ್ಡ್ರ್ ಝೂಮ್ ಇನ್ ಆಗುತ್ತೆ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಎನ್ ಅಂತ ಪ್ರೆಸ್ ಮಾಡಿ. ಸೊ ಈ ಪಕ್ಕದ ಈ ಟೂಲ್ಸ್ ಇದು ಬರುತ್ತೆ. ಸೊ ಇದರಲ್ಲಿ ವ್ಯೂ ಅಂತ ಇದೆಯಲ್ಲ, ಮೂರನೇ ಟ್ಯಾಬ್. ಸೊ ಇಲ್ಲಿಗೆ ಬಂದು ಇಲ್ಲಿ ಕ್ಯಾಮ್ರಾ ಟು ವ್ಯೂ ಅಂತ ಇರುತ್ತೆ, ಲಾಕ್ ಕ್ಯಾಮ್ರಾ ಟು ವ್ಯೂ ಅಂತ ಇರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಏನಂತ ಪ್ರೆಸ್ ಮಾಡಿ, ಅದು ಹೋಗುತ್ತೆ. ಸೊ ಈಗ ಕ್ಯಾಮ್ರಾ ವ್ಯೂ ಲಾಕ್ ಆಗಿರುತ್ತೆ. ಸೊ ನೀವು ಕ್ಯಾಮ್ರಾದ ಒಳಗಡೆ ಇರುವಂತಹ ವ್ಯೂನ ಅಡ್ಜಸ್ಟ್ ಮಾಡ್ಬೋದು. ಸೊ ನಮ್ಗೆ ಹೇಗೆ ಬೇಕೋ ಆ ಥರ ವ್ಯೂನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಒಂದ್ಸಲ ನೀವು ವ್ಯೂ ಅಡ್ಜಸ್ಟ್ ಆದಮೇಲೆ, ಓಕೆ ಈ ಥರದ ವ್ಯೂ ಸರಿ ನನಗೆ ಓಕೆ ಅಂತ ಆದಮೇಲೆ ಮತ್ತೆ ಏನಂತ ಪ್ರೆಸ್ ಮಾಡಿ ಅದನ್ನು ಅನ್ಚೆಕ್ ಮಾಡಿ, ಮತ್ತೆ ಏನಂತ ಪ್ರೆಸ್ ಮಾಡಿ. ಈಗ ಕ್ಯಾಮ್ರಾ ವ್ಯೂ ಮತ್ತೆ ಲಾಕ್ ಆಗಿರುತ್ತೆ. ಸೊ ವ್ಯೂ ಲಾಕ್ ಆಗಿದೆ. ಸೊ ಅಥವಾ ನೀವು ಕ್ಯಾಮ್ರಾ ವ್ಯೂನ ಅಡ್ಜಸ್ಟ್ ಮಾಡೋದಕ್ಕೆ ಮತ್ತೊಂದು ಆಪ್ಷನ್ ಏನಪ್ಪ ಅಂದರೆ, ಸೊ ಇಲ್ಲಿಂದ ನಿಮಗೆ ಕ್ಯಾಮ್ರಾ ವ್ಯೂ ಸರಿಯಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ಬೋದು, ಮತ್ತೊಂದು ಜಸ್ಟ್ ನಿಮ್ಮ ಈ ವ್ಯೂ ಪೋರ್ಟನ್ನ ಎರಡು ಭಾಗ ಆಗಿ ಸ್ಪ್ಲಿಟ್ ಮಾಡಿ ಮತ್ತು ಇಲ್ಲಿ 0 ಪ್ರೆಸ್ ಮಾಡಿ. ಸೊ ನಾರ್ಮಲ್ ಪರ್ಸ್ಪೆಕ್ಟಿವ್ ವ್ಯೂನಲ್ಲಿ ಇರಿ. ಸೊ ಇಲ್ಲಿ ಒಂದರಲ್ಲಿ ಕ್ಯಾಮ್ರಾ ವ್ಯೂ ಇರಲಿ, ಒಂದರಲ್ಲಿ ನಾರ್ಮಲ್ ಪರ್ಸ್ಪೆಕ್ಟಿವ್ ವ್ಯೂ ಇರಲಿ. ಓಕೆ, ಸೊ ಇಲ್ಲಿ ಬಂದಾಗ ಹೋಮ್ ಪ್ರೆಸ್ ಮಾಡಿದ್ರೆ ಅದು ಫುಲ್ ಝೂಮ್ ಆಗುತ್ತೆ. ಸೊ ಈಗ ಜಸ್ಟ್ ನಿಮ್ಮ ಕ್ಯಾಮ್ರಾನ ಮೂವ್ ಮಾಡಿ. ಓಕೆ, ಪ್ರೆಸ್ ಮಾಡಿ ಮೂವ್ ಮಾಡಿಬಿಟ್ಟು ನೀವು ಕ್ಯಾಮ್ರಾ ವ್ಯೂನ ಅಡ್ಜಸ್ಟ್ ಮಾಡ್ಬೋದು, ಇಲ್ಲ ರೊಟೇಟ್ ಮಾಡಿ. ಓಕೆ, ಸೊ ಈ ಥರ ಅಡ್ಜಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ಈ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿ ಪ್ರಾಪರ್ಟೀಸ್ ಬಾರ್ನಲ್ಲಿ ಕೆಳಗಡೆ ನೀವು ನೋಡ್ಬೋದು ಆಬ್ಜೆಕ್ಟ್ ಡೇಟಾ ಪ್ರಾಪರ್ಟೀಸ್ ಅಂತ ಒಂದು ಕ್ಯಾಮ್ರಾ ಐಕಾನ್ ಥರ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಕ್ಯಾಮ್ರಾಗೆ ಸಂಬಂಧಪಟ್ಟ ಕೆಲವು ಪ್ರಾಪರ್ಟೀಸ್ ಸೆಟ್ಟಿಂಗ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಲೈಕ್ ಫೋಕಲ್ ಲೆಂತ್, ಕ್ಲಿಪ್ ಆಪ್ಷನ್, ಲೆನ್ಸ್ ಯೂನಿಟ್ ಅಂತ ಏನೇನೋ ಇದೆ. ಸೊ ಇವುಗಳನ್ನು ಯೂಸ್ ಮಾಡಿ ಕೂಡ ಕೆಲವು ಅಂದರೆ ವ್ಯೂನ ಸೆಟ್ ಮಾಡುವಾಗ ಇವುಗಳನ್ನು ಕೂಡ ನಾವು ಯೂಸ್ ಮಾಡಬಹುದು. ಸೊ ಈ ಕ್ಯಾಮ್ರಾದ ಎಲ್ಲ ಸೆಟ್ಟಿಂಗ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ಕ್ಯಾಮ್ರಾನ ಹೇಗೆ ಯೂಸ್ ಮಾಡೋದು ಬೇಸಿಕ್ ಆಗಿ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.